ಒಂದು ವಿಷಯ ಕನೆಕ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನನ್ನ ಮೊದಲನೇ ಧಾರಾವಾಹಿ ಹಾಗೆ ಮೊದಲನೇ ಸಿನಿಮಾ ಇವೆರಡಕ್ಕೂ ಕೊಟ್ಟಂಥ ಆಡಿಷನ್, ಆ ಕೊಟ್ಟಂಥ ಸ್ಥಳ ಎರಡೂ ಒಂದೇ. UTV ಮೋಷನ್ಸ್ ಅಡಿಯಲ್ಲಿ ಒಂದು ಧಾರಾವಾಹಿ ನಿರ್ಮಾಣ ಆಗಿತ್ತು ಅವಾಗ, ಅದರ ಹೆಸರು ಬಣ್ಣದ ಬುಗುರಿ ಅಂತ. ಸೊ ಅಲ್ಲಿ ನಾನು ಆಡಿಷನ್ಸ್ ಕೊಡೋಕೆ ಹೋದಾಗ ಜಗದೀಶ್ ಪಾಟೀಲ್ ಸರ್ ಅಂತ ಇದ್ರು. ಸೊ ಆ ಧಾರಾವಾಹಿ ಬೇಗ ವೈಂಡ್ ಅಪ್ ಆಯಿತು. ಬಟ್ ಅದ್ರ ನನ್ನ ಪಾತ್ರ ಏನೋ ಅವ್ರಿಗೆ ಒಂಥರ, ನನ್ನ ಪಾತ್ರದ ಹೆಸರು ಥ್ರಿಲ್ಲು ಅಂತ. ಥ್ರಿಲ್ಲು ಅಂತಿರ್ತೀನಿ ಯಾವಾಗ್ಲೂ. ಸೊ ನಾನು ಥ್ರಿಲ್ ಅಂತ ಕರೀತಾರೆ, ಥ್ರಿಲ್ಲು ವರ ಇಲ್ಲಿ ಮಗ, ಥ್ರಿಲ್ಲು ವರ ಥ್ರಿಲ್ಲು ಅಂತ ಕರೀತಾರೆ ರೋಡಲ್ಲಿ ಹಂಗೆ ಅನ್ನೋರು ಜನ. ಸೊ ನನ್ನ ಪಾತ್ರ ತುಂಬ ಇಷ್ಟಪಟ್ಟಿದ್ರು. ಅಲ್ಲಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಜಗದೀಶ್ ಪಾಟೀಲ್ ಸರ್ ಏನು ಮಾಡಿದ್ರು, ಹೀಗೆ ನನ್ನ ಮೇಲೆ ಒಂದು ಒಳ್ಳೆ ಅಭಿಮಾನ ಇತ್ತು, ಅವ್ರಿಗೆ ಪ್ರೀತಿ ಇತ್ತು. ಸೊ ರಂಗಿತರಂಗ ಕ್ಯಾಸ್ಟಿಂಗ್ ನಡಿಬೇಕಾದ್ರೆ ಅಂದರೆ ಎಲ್ಲೋ ಒಂದು ಕಡೆ ನೋಡಿ ಅದು ಸಮ್ವೇರ್ ಡಾಟ್ಸ್ ಕನೆಕ್ಟ್ ಆಗುತ್ತೆ ಅನ್ನೋದು. ಸೊ ಆಡಿಷನ್ ಸೆಟಪ್ನ UTV ಮೋಷನ್ಸ್ ಆಫೀಸಲ್ಲಿ ಮಾಡಿದ್ದಾರೆ, ಪಟೇಲ್ ಸರ್ ಅವರ ಒಂದು ಆಫೀಸಲ್ಲಿ. ಸೊ ಅನೂಪ್ ಸರ್ ಅಲ್ಲಿ ಬಂದಿದ್ದಾರೆ, ಅವ್ರ ತಂದೆ ಸುಧಾಕರ್ ಸರ್ ಅಲ್ಲೇ ಇದ್ದಾರೆ. ಸೊ ಆಡಿಷನ್ ಕರೀತಾರೆ, ಆಡಿಷನ್ ಕೊಡ್ತೀನಿ. ಆ್ಯಂಡ್ ದೆನ್ ಕ್ಯಾಸ್ಟಿಂಗ್ ಹೆಲ್ಪ್ ಮಾಡ್ಬೋದಾ ಅಂತ ಹೇಳಿ, ಯಾಕಂದರೆ ಅವರು US ಇಂದ ಬಂದಿದ್ರು. ಸೊ ಕ್ಯಾಸ್ಟಿಂಗ್ ಹೆಲ್ಪ್ ಮಾಡೋಣ ಅಂತ 3 days ಅವ್ರ ಜೊತೆ ಟ್ರಾವೆಲ್ ಮಾಡ್ತೀನಿ. ಸೊ ನಂಗೆ ಅಲ್ಲಿ ಅವಾಗಿಂದ ಇವಾಗಲೂ ಬರೀತೀನಿ, ಬರೆಯೋ ಅಭ್ಯಾಸ ಇದೆ, ಒಂದು ಕವಿತೆಗಳಿಗೆ ಇಷ್ಟ ಇರ್ತೀನಿ. ಸೊ ಬೈ ಚಾನ್ಸ್ ಅವ್ರಿಗೆ ನನ್ನ ಬುಕ್ ಒಂದು ಸಿಗುತ್ತೆ, ಅದರಲ್ಲಿ ಒಂದು ಕವಿತೆ ಬರೆದಿದ್ದೆ ನನ್ನ ಒಂದು ಏರಿಯಾ ಬಗ್ಗೆ, ಸುಂಕದಕಟ್ಟೆ ಅಂತ ಒಂದು ಏರಿಯಾ ನಾನು ಬೆಳೆದಿದ್ದು. ಅದನ್ನು ಓದ್ತಾರೆ. ಹಾಗೆ ನಾನು ಕೆಲಸ ಮಾಡೋ ರೀತಿ ನೋಡಿ ಸರ್ ಕೇಳ್ತಾರೆ, ಒಟ್ಟಿಗೆ ಕೆಲಸ ಮಾಡ್ಬೋದಾ ಅಂತ. ಸೊ ಗೊತ್ತಿಲ್ಲದಂಗೆ ನನ್ನ ಮೊದಲನೇ ಚಿತ್ರ, ನೀವು ಕೇಳಿದ್ರಿ ಹೇಗಿತ್ತು ಅನುಭವ ಅಂತ, ನನಗೆ ಯಾವ ರೀತಿಲಿ ಹೇಳ್ಬೋದು ಅಂದರೆ ನಿಮಗೆ ಪ್ರತಿದಿನದ ಒಂದು ಅನುಭವ ಹೇಳ್ಬೋದು. ಅಷ್ಟು ನನಗೆ ಅದು ಮನಸ್ಸಲ್ಲಿ ಒಂಥರ ಅಚ್ಚು ಉಳಿದು ಬಿಡಿದೆ. ಮೊದಲನೇ ಸಿನಿಮಾ, ಮೊದಲನೇ ಎಕ್ಸ್ಪೀರಿಯನ್ಸು, ಮೊದಲನೇ ದೊಡ್ಡ ಸೆಟ್ಟು, ಏನೋ ನಡೀತಾ ಇದೆ, ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ. ನಿಜವಲ್ಲೂ ನಾವು ಮೊದಲನೇ ದಿನ ಶುರು ಮಾಡಿದ ನಮ್ಗೆ ಗೊತ್ತೇ ಇಲ್ಲ ಈ ಸಿನಿಮಾ ಒಂದು ಬ್ಲಾಕ್ ಬಸ್ಟರ್ ಹಿಟ್ ಆಗುತ್ತೆ ಅಂತ. ಬಟ್ ಎಲ್ಲರೂ ಆ ಹಾರ್ಟ್ ಔಟ್ ವರ್ಕ್ ಕೊಟ್ಟಿದ್ದಾರೆ. ಆಮೇಲೆ ಇದಕ್ಕೆಲ್ಲ ಕಾರಣ ಅನೂಪ್ ಭಂಡಾರಿ ಅವರ ಒಂದು ವಿಷನ್ ಆಗಿರ್ಬೋದು, ನಮ್ಮನ್ನೆಲ್ಲ ಚೂಸ್ ಮಾಡಿದ ರೀತಿ ಆಗಿರ್ಬೋದು, ಒಂದು ತಂಡ ಕಟ್ಟಿದ ರೀತಿ ಮಾತ್ರ ತುಂಬ ಚೆನ್ನಾಗಿದೆ. ಯಾಕಂದರೆ ಪ್ರತಿಯೊಬ್ಬರೂ ಪ್ಯಾಷನೇಟ್ ಆಗಿದ್ರು, ಓಡ್ತಾ ಇದ್ರು, ಬೀಳೋಂದ್ರೆ ಬೀಳ್ತಾ ಇದ್ರು. ಆ ಒಂದು ಡೆಡಿಕೇಶನ್ ಕಾಣಿಸ್ತಾ ಇತ್ತು. ಎವ್ರಿ ಒನ್ ಫಾರ್ ದಟ್ ಮ್ಯಾಟರ್, ಎಲ್ಲರೂ ಸಖತ್ತಾಗಿ ಮಾಡಿದ್ದಾರೆ. ಸೊ ರಂಗಿತರಂಗದ ಪ್ರತಿದಿನ ಒಂದು ರೀತಿ ಅನುಭವ. ನಂಗೆ ಮೊದಲನೇ ಚೆಕ್ ಸಿಕ್ಕಿದ್ದಾಗಲಿ, ಅಂದರೆ ಮೊದಲನೇ ಅಮೌಂಟ್ ಸಿನಿಮಾಯಿಂದ ನಾನು ಗಳಿಸಿದ್ದಾಗಲಿ ಅದೇ ಸೆಟ್ಟಲ್ಲಿ, ಅದು ನಾನು ಅನೂಪ್ ಸರ್ ಅವ್ರ ತಂದೆ ಕೈಯಿಂದ ಇಸ್ಕೊಂಡಿದ್ದು. ಹಾಗೆ ಅಲ್ಲಿ ಅವ್ರ ಮನೆಯಲ್ಲಿ ಶೂಟ್ ಮಾಡ್ಬೇಕಾದ್ರೆ 2 ಸೌಟ್ನ ಕತ್ಕೊಂಡ್ಬಂದ್ಬಿಟ್ಟಿದೆ ನಾನು, ಅಂದರೆ ಚಿಪ್ಪಲ್ಲಿ ಮಾಡಿರ್ತಾರಲ್ಲ ಪುತ್ತೂರಲ್ಲಿ. ಸೊ ಈ ಥರದ ಅನುಭವ. ಹಾಗೆ ನನ್ನ ಮೊದಲನೇ ಸತಿ ಕ್ಯಾಮ್ರಾ ಫೇಸ್ ಮಾಡಿದ್ದು ಊಟಿಯಲ್ಲಿ ಯಾವುದೋ ಒಂದು ರೆಸಾರ್ಟಲ್ಲಿ, ಅಲ್ಲಿ ಶೂಟ್ ಮಾಡ್ಬೇಕಾದ್ರೆ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಇದ್ದೀನಿ. ಸಡನ್ ನಿನ್ಸಿನ್ ಶೂಟ್ ಮಾಡ್ತೀವಿ ಅಂದ ತಕ್ಷಣ ನಾನು ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಮತ್ತು ಈ ಥರ ಮಾಡಿದ ಕೆಲಸ. ಊಟಿ ಚಳಿ ಆಗಿರ್ಬೋದು, ಮಡಿಕೇರಿ. ನಮ್ಮ ಅಮ್ಮಂಗೆ ನಾನು 2 ದಿನ ಶೂಟಿಂಗ್ ಹೋಗಿ ಬರ್ತೀನಿ ಅಂತ ಹೊರಟಿದ್ದು, 2 ಬಟ್ಟೆ ತೊಗೊಂಡೋಗಿದ್ದೆ, 22 ದಿನ ಬಂದಿರಲಿಲ್ಲ. ನಮ್ಮಮ್ಮ ಬರ್ತಾನೆ. ಆಮೇಲೆ ಏನಂದರೆ ಮಡಿಕೇರಿಗೆ ಹೋದರೆ ಅಲ್ಲಿ ನೆಟ್ವರ್ಕು ಇಲ್ಲ. ಅಲ್ಲಿ ಹೆಂಗೆ ಅಂದರೆ ಯಾವುದೋ ಒಂದು ಚಿಕ್ಕ ಪುಟ್ಟ ಬುಟ್ಟಿಯಲ್ಲಿ ಹಿಂಗೆ ಫೋನ್ ಇಟ್ಟಿರ್ತಾರೆ, ಅಲ್ಲೇ ಫೋನ್ ಮಾಡಿ ಕಾಯ್ತಾ ಇರಬೇಕು, ಫೋನ್ ಬರುತ್ತಾ, ಬಂದು ಅಮ್ಮ ಇಲ್ಲಿದ್ದೀನಿ, ಮಡಿಕೇರಿಯಲ್ಲಿದ್ದೀನಿ, ಈ ಥರ ಫೋನ್ ಕಾಲ್ ಮಾಡಿದ್ದು. ಹಾಗೆ ಫಸ್ಟ್ ಟೈಮ್ ಆ್ಯಕ್ಷನ್ ಸೀಕ್ವೆನ್ಸ್ ನೋಡಿದ್ದು, ಫಸ್ಟ್ ಟೈಮ್ ವಾಟರ್ ಫಾಲ್ಸ್ ಶೂಟ್ ಮಾಡಿದ್ದು, ಫಸ್ಟ್ ಟೈಮ್ ನೈಟಲ್ಲಿ ಶೂಟ್ ಮಾಡಿದ್ದು. ಆಮೇಲೆ ಫಸ್ಟ್ ಟೈಮ್ ನಾನು ಆ್ಯಕ್ಚುಲಿ ನಾಟಕದಲ್ಲಿ ಅನ್ನಪ್ಪ ಪಂಜುರ್ಲಿ ಪಾತ್ರ ಮಾಡಿದ್ದೀನಿ, ದೈವ ಪಾತ್ರ ಮಾಡಿದ್ದೀನಿ. ಸೊ ಭೂತ ಕೋಲ ಪರ್ಫಾರ್ಮ್ ಮಾಡಿದ್ದೀನಿ. ಸೊ ರಂಗಿತರಂಗ ಅಲ್ಲಿ ಅದನ್ನು ಸಾಯಿ ಕುಮಾರ್ ಸರ್ ಅವ್ರು ಪರ್ಫಾರ್ಮ್ ಮಾಡೋದಾಗಲಿ, ಅದೆಲ್ಲ ನೋಡಿದ್ದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ನಾನು ಐ ಕಾಂಟ್ ಫರ್ಗೆಟ್. ಅಂದರೆ ಅದು ನನ್ನ ತುಂಬ ಮನಸ್ಸಿಗೆ ತುಂಬ ಹತ್ತಿರವಾಗಿದ್ದು. ಹಾಗೆ ಸಿನಿಮಾ ಆಚೆ ಬಂದಾಗ ಸೂಪರ್ ಹಿಟ್ ಆಯಿತು. ಆ್ಯಂಡ್ ದೆನ್ ಅದರಿಂದ ನಮ್ಗೆ ಸಾಕಷ್ಟು ಅವಕಾಶಗಳು ಸಿಕ್ತು. ಇವತ್ತು ನಾನು ಏನಾದ್ರು ಒಂದು ಕೆಲಸ ಮಾಡ್ತಿದ್ದೀನಿ ಅಂದರೆ ಅದಕ್ಕೆ ರಂಗಿತರಂಗನ ಕಾರಣ. ಖಂಡಿತ. ಅಂದರೆ ನಾನು ನಿಮಗೆ ಅಲ್ಲಿ ಆಕ್ಟಿಂಗ್ ಮಾಡಿದ ಅನುಭವ ಹೇಗಿತ್ತು? ಬಟ್ ನನಗೆ ಆಕ್ಟಿಂಗ್ಗಿಂತ ಜಾಸ್ತಿ ನನಗೆ ಡೈರೆಕ್ಷನ್, ಯಾಕಂದರೆ ಅಲ್ಲಿ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ವರ್ಕ್ ಮಾಡಿದ್ದು. ಒಂದು ಆಲ್ರೌಂಡ್ ಎಕ್ಸ್ಪೀರಿಯನ್ಸ್. ಆಕ್ಟಿಂಗ್ಗಿಂತ ನಾನು ಡೈರೆಕ್ಷನ್ ಅಂತಲೇ ಹೇಳ್ತೀನಿ ಅಲ್ಲಿ, ಯಾಕಂದರೆ ಅಲ್ಲಿ ತುಂಬ ವಿಷಯ ಕಲಿಯೋದಿತ್ತು. ಅಂದರೆ ನಾನು ಬರೀ ಆ್ಯಕ್ಟಿಂಗ್ ಅಂತ ಹೇಳೋಕ್ಕಾಗಲ್ಲ. ರಂಗಿತರಂಗ ಅಂದರೆ ಇಟ್ಸ್ ಲೈಕ್ 360 ಡಿಗ್ರಿ ಇದೆ. ಅಲ್ಲಿ ಸುಮಾರು ವಿಷಯ ಮಾಡಿದ್ವಿ. ಅಲ್ಲಿ ನೀವು ನಂಬ್ತಿರೋ ಬಿಡ್ತಿರೋ, ಬಾವಿಲಿ ಹೀರೋಯಿನ್ ಬಿದ್ದೋಗೋ ಸೀನಲ್ಲಿ ಬಿದ್ದಾದ್ಮೇಲೆ ನಿಮ್ಗೊಂದು ಕಾಲು ಕಾಣಿಸುತ್ತೆ ಹುಡುಗಿ ಡ್ರೆಸ್ಸಲ್ಲಿ, ಆ ಕಾಲು ಅಂದೆ. ಸೊ ಈ ಥರ ಎಷ್ಟೊಂದು ಕಡೆ ಡೂಪ್ ಹಾಕಿದ್ದೀವಿ, ಎಷ್ಟೊಂದು ಕಡೆ ಎಲ್ಲೊಂದು ಕಡೆ ಜೂನಿಯರ್ ಆರ್ಟಿಸ್ಟ್ ಆಗಿರ್ತೀವಿ, ಎಷ್ಟೊಂದು ಕಡೆ ಅಂದರೆ ಆ್ಯಕ್ಟರ್ ಬರೋಕ್ಕಿಂತ ಮುಂಚೆ, ಇವಾಗ ಸಾಯಿ ಕುಮಾರ್ ಸರ್ ಬರೋಕ್ಕಿಂತ ಮುಂಚೆ ಫಸ್ಟ್ ಬ್ಲಾಕಿಂಗ್ ಮಾಡ್ಬೇಕಾದ್ರೆ ನಾನು ಆ್ಯಕ್ಟ್ ಮಾಡ್ತಾ ಇದ್ದೆ. ಅನೂಪ್ ಸರ್ ನನ್ನ ಮೇಲೆ ಅಂದರೆ ನನ್ನ ಮೇಲೆ ನಂಬಿಕೆ ಇತ್ತು ಸರ್ಗೆ, ಈಗಲೂ ಹಂಗೆ ಇದ್ದಾರೆ. ಸೊ ಐ ಥಿಂಕ್ ರಂಗಿತರಂಗ ಅಂತ ಬಂದರೆ ನನಗೆ ಬರೀ ಆ್ಯಕ್ಟಿಂಗ್ ಎಕ್ಸ್ಪೀರಿಯನ್ಸ್ ಬರಲ್ಲ, ಅಲ್ಲಿ ಎಷ್ಟೋ ವಿಷಯಗಳಿದೆ ಕಲ್ತಿರೋದು ನಾನು. ಸೊ ಇಟ್ ಆಲ್ ಕಮ್ಸ್ ಇನ್ ಟು ಮೈ ಮೈಂಡ್.